ಪುತ್ತೂರಿನ ಮಣ್ಣನ್ನ ಕಾಯುವ ಮಹಾಮಹಿಮ ಶ್ರೀ ಮಹಾಲಿಂಗೇಶ್ವರನ ಜಾತ್ರಾ ವೈಭವ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ತನ್ನತ್ತ ಸೆಳೆದುಕೊಳ್ಳುವ, ಲಕ್ಷಾಂತರ ಭಕ್ತಾದಿಗಳ ಪಾದಸ್ಪರ್ಶದಿಂದ ಪುನೀತಗೊಳ್ಳುವ, ನೂರಾರು ವ್ಯಾಪಾರಸ್ಥರ ಕನಸುಗಳಿಗೆ ರೆಕ್ಕೆ ನೀಡುವ, ಅಸಂಖ್ಯಾತ ಕುತೂಹಲಿಗಳ ಕಣ್ಮನ ಸೆಳೆಯುವ ಮಹಾಪರ್ವ. ಈ ಬಾರಿಯ ಜಾತ್ರೋತ್ಸವ ಹೊಸ ಇತಿಹಾಸವನ್ನೇ ಸೃಷ್ಟಿಸಲು ಹೊರಟಿದೆ. ಹೌದು, ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆ ಗದ್ದೆ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ವಿಸ್ತರಣೆಗೆ ಸಾಕ್ಷಿಯಾಗಲಿದೆ. ಜಾತ್ರೆ ಎಂದರೆ ಕೇವಲ ಧಾರ್ಮಿಕ ವಿಧಿವಿಧಾನಗಳ ಆಚರಣೆ ಮಾತ್ರ ಅಲ್ಲ, ಅದರ ಸುತ್ತಲೂ ರೂಪುಗೊಳ್ಳುವ ಜನಸಾಗರ, ಸಂತೆಯ ಸಂಭ್ರಮ, ಮನರಂಜನೆಯ ಮಹಾಪೂರ ಇವೆಲ್ಲವೂ ಜಾತ್ರೆಯ ಅವಿಭಾಜ್ಯ ಅಂಗಗಳು. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ವಿಶಾಲವಾದ ಜಾತ್ರೆಗದ್ದೆ ಜಿಲ್ಲೆಯಲ್ಲೇ ವಿಶಾಲವಾದ ಜಾತ್ರೆಗದ್ದೆ ಎಂಬ ಹೆಗ್ಗಳಿಕೆ ಈ ಹಿಂದೆ ಪಾತ್ರವಾಗಿತ್ತು. ಇದೇ ಕಾರಣಕ್ಕೆ ಪುತ್ತೂರಿನ ಜಾತ್ರೆ ಸದಾ ಅತಿದೊಡ್ಡ ಜನೋತ್ಸವಕ್ಕೆ, ಅತಿದೊಡ್ಡ ವ್ಯಾಪಾರ ಮೇಳಕ್ಕೆ ಸಾಕ್ಷಿಯಾಗುತ್ತಿದೆ. ಆದರೆ ಪ್ರತಿ ವರ್ಷವೂ ಹೆಚ್ಚಾಗುತ್ತಿರುವ ಭಕ್ತರ ದಂಡು, ವಾಹನ ದಟ್ಟಣೆ, ವ್ಯಾಪಾರ ಚಟುವಟಿಕೆಗಳು ಜಾತ್ರೆ ಗದ್ದೆ ಇನ್ನಷ್ಟು ವಿಸ್ತರಣೆಯಾದರೆ ಒಳ್ಳೆಯದು ಎಂಬ ಮಾತುಗಳು ಭಕ್ತರ ಮಧ್ಯದಿಂದ ಆಗಾಗ ಕೇಳಿ ಬರುತ್ತಲೇ ಇತ್ತು. ಭಕ್ತರ ಈ ಒತ್ತಾಸೆಗೆ ಕಳೆದೊಂದು ವರ್ಷದಿಂದ ದೇವಸ್ಥಾನದ ಆಡಳಿತ ಮಂಡಳಿಯು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದೆ. ಅನ್ಯರ ವಶದಲ್ಲಿದ್ದ ದೇಗುಲದ ಜಾಗವನ್ನ ಮರಳಿ ಪಡೆಯುವ ಕಾರ್ಯ ಕಳೆದೊಂದು ವರ್ಷದಿಂದ ಸಮಾರೋಪಾದಿಯಲ್ಲಿ ನಡೆಯುತ್ತಿದೆ. ಈ ಮಹತ್ವದ ಪರಿವರ್ತನೆಯ ಪ್ರಮುಖ ರೂವಾರಿಗಳು ಶಾಸಕ ಅಶೋಕ್ ರೈ ಮತ್ತು ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾದ ಪಂಜಿಗುಡ್ಡೆ ಈಶ್ವರ್ ಭಟ್ ರವರು. ಇವರಿಬ್ಬರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಾತ್ರೆ ಗದ್ದೆಯ ವಿಸ್ತರಣೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಶರವೇಗದಲ್ಲಿ ಸಾಗ್ತಿದೆ. ಕಳೆದ ವರ್ಷವೇ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಡಲಾಗಿತ್ತು. ದೇವಸ್ಥಾನದ ಹಿಂಭಾಗದ ಪವಿತ್ರ ಬಾವಿಯ ಸಮೀಪ ದೇವಳದ ಒಡೆತನದ ಜಾಗದಲ್ಲಿ ಅನಧಿಕೃತವಾಗಿ ಮನೆ ಕಟ್ಟಿಕೊಂಡಿದ್ದವರನ್ನ ತೆರವುಗೊಳಿಸಲಾಗಿತ್ತು. ಇದು ಸಣ್ಣ ಸಾಧನೆಯಲ್ಲ. ಈ ದಿಟ್ಟ ಕ್ರಮದಿಂದಾಗಿ ಸುಮಾರು 2 ಎಕರೆಯಷ್ಟು ಹೆಚ್ಚುವರಿ ಭೂಮಿ ಜಾತ್ರೆಗೆ ಲಭ್ಯವಾಯಿತು. ಇದರ ಸದ್ಬಳಕೆ ಕಳೆದ ವರ್ಷವೇ ಆಗಿತ್ತು. ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲವಿಲ್ಲದೆ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಈ ಹೊಸ ಜಾಗದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಆದರೆ ಈ ಬಾರಿಯ ವಿಸ್ತರಣೆ ಕಳೆದ ವರ್ಷಕ್ಕಿಂತಲೂ ಹೆಚ್ಚು ಮಹತ್ವದ್ದಾಗಿದೆ. ಇದು ನಿಜಕ್ಕೂ ಐತಿಹಾಸಿಕ. ಜಾತ್ರೆಗೆ ಮುನ್ನವೇ ಗದ್ದೆಯಲ್ಲಿದ್ದ ತಾತ್ಕಾಲಿಕ ಗೋಶಾಲೆಯನ್ನ ತೆರವುಗೊಳಿಸಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿದ್ದ ಐತಿಹಾಸಿಕ ಹಿನ್ನೆಲೆಯುಳ್ಳ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳದ ಕೆರೆಯನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ ಪೂರ್ವಮುಖವಾಗಿದ್ದ ವೇದಿಕೆಯನ್ನು ತೆರವುಗೊಳಿಸಿ ದೇವಸ್ಥಾನದ ಮುಂಭಾಗವನ್ನು ಮತ್ತಷ್ಟು ವಿಶಾಲಗೊಳಿಸಲಾಗಿದೆ. ಇದರಿಂದಾಗಿ ಜನರಿಗೆ ಸಂತೆ ತಿರುಗಾಡಲು, ಶ್ರೀದೇವರ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲು, ಹತ್ತೂರಲ್ಲೂ ಪ್ರಸಿದ್ಧಿ ಪಡೆದಿರುವ ಪುತ್ತೂರು ಬೇಡಿಯನ್ನು ವೀಕ್ಷಿಸಲು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ದೊಡ್ಡ ಬಯಲು ಪ್ರದೇಶವೇ ಸಿಕ್ಕಂತಾಗಿದೆ. ಇದಿಷ್ಟೇ ಅಲ್ಲ, ದೇವಸ್ಥಾನದ ಈಶಾನ್ಯ ಭಾಗದಲ್ಲಿರುವ ಸ್ಮಶಾನದ ಎದುರು ಭಾಗದಲ್ಲಿನ ಸುಮಾರು 40 ಸೆಂಟ್ಸ್ ಜಾಗವನ್ನು ಸಹ ದೇವಳದ ಬಳಕೆಗಾಗಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಖರೀದಿಸಿದೆ. ಇನ್ನು ಒಂದು ಹೆಜ್ಜೆ ಮುಂದೋಗಿರುವ ಆಡಳಿತ ಮಂಡಳಿ ಇದರ ಪಕ್ಕದಲ್ಲಿರುವ 92 ಸೆಂಟ್ಸ್ ಜಾಗವನ್ನು ಸಹ ಖರೀದಿಸುವ ಕುರಿತು ಅದರ ಮಾಲೀಕರೊಂದಿಗೆ ಮಾತುಕತೆ ನಡೆಸುತ್ತಿದೆ. ಜಾತ್ರೋತ್ಸವಕ್ಕೂ ಮುನ್ನವೇ ಈ ಜಾಗವು ದೇವಳಕ್ಕೆ ಸೇರುವ ವಿಶ್ವಾಸವನ್ನ ಅಧ್ಯಕ್ಷರಾದ ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು ವ್ಯಕ್ತಪಡಿಸಿದ್ದಾರೆ. ಸುಮಾರು 40 ಸೆಂಟ್ಸ್ ಜಾಗ ದಿವಾರಕರ ದಾಸೋಹದಿಂದ ಪರ್ಚೇಸ್ ಮಾಡಿದ್ದೇವೆ. ಅದಲ್ಲದೆ ಹಳೆ ಗೋಶಾಲೆಯನ್ನು ತೆರವುಗೊಳಿಸುವಂತ ಕೆಲಸ ಮಾಡಿದ್ದೇವೆ. ಅಲ್ಲಿ ಗೊಬ್ಬರದ ಗುಂಡಿಯನ್ನು ಎಲ್ಲ ಮುಚ್ಚಿಸುವಂತ ಕೆಲಸ ಮಾಡಿದ್ದೇವೆ. ಮತ್ತೆ ಬೇರೆ ಬದಿಯಲ್ಲೆಲ್ಲ ಗುಂಡಿ ಇದ್ದಲ್ಲಿಗೆ ಮಣ್ಣು ಹಾಕಿಸುವಂತ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಸುರೇಂದ್ರ ನೇಸರ್ ಅವರು ಸುಮಾರು ಒಂದು 250 ಲೋಡ್ ಮಣ್ಣು ಉಚಿತವಾಗಿ ನೀಡಿರುತ್ತಾರೆ. ಗುಂಡಿ ಇದ್ದಲ್ಲಿಗೆಲ್ಲ ಅದನ್ನು ಹಾಕಿ ಸಮತಟ್ಟು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಕಂಬಳದ ಕರೆಗೆ ಕೂಡ ಮಣ್ಣು ಹಾಕಿಸುವಂತ ಕೆಲಸವನ್ನು ಕಂಬಳ ಸಮಿತಿ ಮಾಡಿದೆ. ಅದಲ್ಲದೆ ಇನ್ನು ಕಂಬಳದ ಕರೆ ಕೂಡ ಇನ್ನು ಬದಿಗೆ ಹೋಗ್ಲಿಕ್ಕಿದೆ. ಅದು ಜಾತ್ರೆಯ ನಂತರ ಕೆಲಸ ಕಾರ್ಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜಾತ್ರೆಗೆ ಅಲ್ಲಿ ಏನು ತೊಂದರೆ ಆಗಬಾರ್ದು, ಸಿಡಿಮದ್ದು ಎಲ್ಲ ಇದು ಮಾಡುವಾಗ ಯಾವುದು ತೊಂದರೆ ಆಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಈಗ ಅವರು ಕೆಲಸವನ್ನು ಸ್ಥಗಿತ ಮಾಡಿದ್ದಾರೆ. ಜಾತ್ರೆಯಿಂದ ನಂತರ ಕಂಬಳ ಕರೆ ಕೆಲಸ ಕೂಡ ಆರಂಭವಾಗಲಿದೆ. ಒಟ್ಟಾರೆ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಈ ಹಿಂದಿನಿಂದಲೂ ಈ ವರ್ಷ ಬಹಳ ಸಡಗರದಿಂದ, ಸಂಭ್ರಮದಿಂದ, ವ್ಯವಸ್ಥಿತ ರೂಪದಲ್ಲಿ ನಡೆಯುವಂತಹ ಎಲ್ಲ ವ್ಯವಸ್ಥೆಯನ್ನು ಸಾರ್ವಜನಿಕರ ಸಹಕಾರದಿಂದ ನಮ್ಮ ಸಮಿತಿ ಮಾಡ್ತಾ ಇದೆ.
ಹೀಗೆ ಕಳೆದ ವರ್ಷದ 2 ಎಕರೆ ಜಾಗ, ಈ ಬಾರಿಯ ಕಂಬಳ ಗದ್ದೆ ವಿಸ್ತರಣೆ, ಹೊಸದಾಗಿ ಖರೀದಿಸಿದ ಜಾಗ ಮತ್ತು ಖರೀದಿಸಲು ಉದ್ದೇಶವಿರುವ ಜಾಗ ಸೇರಿ ಜಾತ್ರೆ ಗದ್ದೆಯ ವ್ಯಾಪ್ತಿ ಈಗ ಹಿಂದೆಂದಿಗಿಂತಲೂ ವಿಶಾಲವಾಗಿದೆ. ಒಟ್ಟಾರೆ ಸುಮಾರು 4 ರಿಂದ 5 ಎಕರೆ ಹೆಚ್ಚು ವಿಸ್ತೀರ್ಣದಲ್ಲಿ, ಅಂದರೆ ಸರಿಸುಮಾರು 16 ಎಕರೆಯಷ್ಟು ವಿಶಾಲವಾದ ಗದ್ದೆಯಲ್ಲಿ ಈ ಬಾರಿಯ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ನಡೆಯಲಿದೆ. ಮುಂದಿನ ವರ್ಷ ಪ್ರಸ್ತುತ ಇರುವ ಸ್ಥಳದಿಂದ ಸುಮಾರು 30 ಅಡಿ ದೂರದಲ್ಲಿ ಹೊಸದಾಗಿ ಕಂಬಳದ ಜೋಡುಕೆರೆ ಮತ್ತು ಗ್ಯಾಲರಿ, ವೇದಿಕೆ ಹಾಗೂ ಸಭಾಭವನ ನಿರ್ಮಾಣವಾಗಲಿದ್ದು, ಹೀಗಾಗಿ ಈ ಬಾರಿಯಷ್ಟು ವಿಸ್ತರಿತ ಜಾಗ ಮುಂದಿನ ಜಾತ್ರೋತ್ಸವಕ್ಕೆ ಸಿಗುವುದಿಲ್ಲ. ಹೀಗಾಗಿ ಈ ಬಾರಿಯ ಜಾತ್ರೋತ್ಸವಕ್ಕೆ ಸಿಕ್ಕಷ್ಟು ವಿಶಾಲವಾದ ಜಾಗ ಈ ಹಿಂದೆಯೂ ಸಿಕ್ಕಿಲ್ಲ, ಮುಂದೆಯೂ ಸಿಗುವುದಿಲ್ಲ. ಪುತ್ತೂರು ಜಾತ್ರೆಯಲ್ಲಿ ಇದೊಂದು ಐತಿಹಾಸಿಕ ದಾಖಲೆ ಆಗಿರಲಿದೆ. ಹೀಗಾಗಿ ಈ ಬಾರಿ ದಾಖಲೆ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇದೆ. ಪುತ್ತೂರಿನ ಜಾತ್ರೆ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಲಿದೆ. ಸಿದ್ಧರಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದ ಭವ್ಯ ಭಾಗವಾಗಲು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ